ಒಂದು ಅಡಲ್ಟ್ ಬೊಟಿಕ್‌ನಿಂದ ನನ್ನ ಮನೆಗೆ ಒಂದು ಪಾರ್ಸೆಲ್ ಬಂದಿತ್ತು, ಆದ್ರೆ ಅದು ಬೇರೊಬ್ಬ ಮಹಿಳೆಯ ಹೆಸರಿಗೆ ಇತ್ತು. ನಾನು ರಿಟರ್ನ್ ಅಡ್ರೆಸ್ ನೋಡಿದೆ. ಅದು ಒಂದು ಅಡಲ್ಟ್ ಟಾಯ್ ಕಂಪನಿಯಿಂದ ಬಂದಿತ್ತು. ನಾನು ಅದನ್ನು ಶಾಂತವಾಗಿ ನನ್ನ ಪತಿಯ ಮುಂದೆ ತಂದೆ. ಯಾವುದೇ ಆರೋಪ ಮಾಡಲಿಲ್ಲ, ಕಿರುಚಲಿಲ್ಲ. ನಾನು ಕೇವಲ ಇದರ ಬಗ್ಗೆ ಅವನಿಗೆ ಏನಾದ್ರೂ ಗೊತ್ತಿದೆಯೇ ಎಂದು ಕೇಳಿದೆ. ಅವನ ಪ್ರತಿಕ್ರಿಯೆ ತಕ್ಷಣವೇ ಬಂದಿತು ಮತ್ತು ಅವನು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಶುರುಮಾಡಿದ. ಅವನು ಗೊಂದಲಕ್ಕೀಡಾದಂತೆ ನಟಿಸಲಿಲ್ಲ. ಬದಲಿಗೆ ಇಂತಹ ವಸ್ತುಗಳು ಇಲ್ಲಿಗೆ ಏಕೆ ಬಂದವು ಎಂದು ಪ್ರಶ್ನಿಸಿ ನನ್ನನ್ನೇ ತಪ್ಪಿತಳೆಸಲು ಪ್ರಯತ್ನಿಸಿದ. ನಂತರ ನಾನು ಪಾರ್ಸೆಲ್ ಮೇಲಿದ್ದ ಹೆಸರನ್ನು ಹುಡುಕಿದೆ. ಆ ಮಹಿಳೆ ನನ್ನ ಪತಿಯಂತೆಯೇ ಅದೇ ವೃತ್ತಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ನನ್ನ ಪತಿ ಹೆಚ್ಚಾಗಿ ಓಡಾಡುವ ಅದೇ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದರು. ನನ್ನ ಮನಸ್ಸು ಭಾರವಾಯಿತು. ನನ್ನ ಪತಿಗೆ ಸುಳ್ಳು ಹೇಳುವ ಅಭ್ಯಾಸವಿತ್ತು ಮತ್ತು ಇದ್ದಕ್ಕಿದ್ದಂತೆ ಎಲ್ಲವನ್ನೂ ಜೋಡಿಸಿ ನೋಡಿದಾಗ ಒಂದು ಕರಾಳ ಸತ್ಯದ ಆಭಾಸ ಸಿಕ್ಕಿತು. ನನ್ನನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ನನಗೆ ಅನಿಸಿತು. ಇದನ್ನು ನಾನು ಸುಮ್ಮನೆ ಬಿಡಲು ಸಾಧ್ಯವಾಗಲಿಲ್ಲ. ನಾನು ಒಂದು ನಕಲಿ ಇಮೇಲ್ ಐಡಿ ತೆರೆದು ಆ ಮಹಿಳೆಯನ್ನು ಸಂಪರ್ಕಿಸಿದೆ. ನನ್ನ ಬಳಿ ಎಲ್ಲಾ ಪುರಾವೆಗಳಿವೆ ಎಂದು ನಾನು ಭಾವಿಸಿದ್ದೆ. ನಾನು ಸತ್ಯವನ್ನು ತಿಳಿಯಲು ಸಿದ್ಧಳಿದ್ದೆ. ನಂತರ ಅವಳು ನನಗೆ ಇಮೇಲ್ ಮಾಡಿದಳು. ಅವಳು ನನ್ನ ರಸ್ತೆಯಲ್ಲೇ ತನ್ನ ತಾಯಿಯ ಮನೆಯಲ್ಲಿ ವಾಸಿಸುತ್ತಿದ್ದಳು ಎಂಬುದು ತಿಳಿದುಬಂದಿತು. ಅವಳು ಅಡ್ರೆಸ್ ಬರೆಯುವಾಗ ಕೇವಲ ಒಂದು ಸಂಖ್ಯೆಯನ್ನು ತಪ್ಪಾಗಿ ಬರೆದಿದ್ದಳು. ಆ ಪಾರ್ಸೆಲ್ ಅವಳ ಮತ್ತು ಅವಳ ಪತಿಯ ನಡುವಿನ ಸಂಬಂಧವನ್ನು ಮತ್ತಷ್ಟು ಪ್ರೀತಿಯಾಗಿಸಲು ಆರ್ಡರ್ ಮಾಡಿದ್ದಾಗಿತ್ತು. ಕೇವಲ ಒಂದು ತಪ್ಪಿನಿಂದಾಗಿ ಒಬ್ಬ ಮುಗ್ಧ ಅಪರಿಚಿತ ಮಹಿಳೆ ನನ್ನ ಪತಿಯೊಂದಿಗೆ ಸಂಬಂಧದಲ್ಲಿದ್ದಾಳೆ ಎಂದು ನಾನು ಆರೋಪ ಮಾಡಿದ್ದೆ. ಇನ್ನು ನನ್ನ ಪತಿಯ ವಿಷಯಕ್ಕೆ ಬಂದರೆ, ಅವನು ತನ್ನನ್ನು ಸಮರ್ಥಿಸಿಕೊಂಡಿದ್ದು ಏಕೆಂದರೆ ಅವನು ಸ್ವಭಾವದಿಂದಲೇ ಹಾಗಿದ್ದಾನೆ. ನಾನು ಸಂಪೂರ್ಣ ಮೂರ್ಖಳಂತೆ ನನಗೆ ಅನಿಸಿತು, ಆದರೆ ನನ್ನ ಸಂಸಾರಕ್ಕೆ ಈ ಎಚ್ಚರಿಕೆಯ ಕರೆ ತುಂಬಾ ಅಗತ್ಯವಾಗಿತ್ತು.